ನಮಸ್ಕಾರ. ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು ನೀವು ಒಂದೇ ದಿನಕ್ಕೆ ಆ, ನೀವು ಬೇರೆಯವರಿಗೆ ಕೊಟ್ಟಿರ್ತೀರಲ್ಲ ಹಣ, ಸಾಲ. ನಿಮ್ಮ ಸಾಲ 1000 ಗಟ್ಟಲೆ ಇರಲಿ, 10,000 ಇರಲಿ, 50,000 ಇರಲಿ, ಲಕ್ಷ ಇರಲಿ, 2 ಲಕ್ಷ ಇರಲಿ, 3 ಲಕ್ಷ ಇರಲಿ, 5 ಲಕ್ಷ ಇರಲಿ, 10 ಲಕ್ಷ ಇರಲಿ, 20 ಲಕ್ಷ ಇರಲಿ, 30 ಲಕ್ಷ ಇರಲಿ, 50 ಲಕ್ಷ ಇರಲಿ, 1 ಕೋಟಿ ಇರಲಿ, 2 ಕೋಟಿ ಇರಲಿ, 3 ಕೋಟಿ ಇರಲಿ, ಖಂಡಿತವಾಗ್ಲೂ ಅವರೇ ಬಂದು ತಪ್ಪಾಯ್ತಪ್ಪ ತಗೋ ನಿನ್ನ ದುಡ್ಡು ವಾಪಸ್ ಅಂತ ಅವರೇ ಕೊಡ್ತಾರೆ. ಖಂಡಿತವಾಗ್ಲೂ ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಮತ್ತು ಎಸ್ಪೆಷಲಿ ಸಾಲದ ಸುಳಿಯಲ್ಲಿ ಸಿಲ್ಕೊಂಡು ವಿಲ 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 ಒದ್ದಾಡ್ತಿರ್ತೀರಲ್ಲ, ಕೈ ಸಾಲ, ಬಡ್ಡಿ ಸಾಲ, ಬ್ಯಾಂಕಿಂಗ್ ಸಾಲ, ಇಂಟ್ರೆಸ್ಟು ಕಟ್ಟಿ ವಿಲ 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 ಒದ್ದಾಡ್ತಿರೋರು ಈ ದೇವಸ್ಥಾನಕ್ಕೆ ಹೋಗಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಯಾವುದಿದು ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಸುಖವಾಗಿ ಬದುಕಿ ಅಷ್ಟೇ. ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು, ಕೊಟ್ಟಿರೋ ಹಣ ಒಂದೇ ದಿನಕ್ಕೆ ಅವರೇ ಬಂದು ತಪ್ಪಾಯಿತು ತಗೊಳ್ಳಿ ನಿಮ್ಮ ದುಡ್ಡು ಅಂತ ವಾಪಸ್ ಕೊಡ್ತಾರೆ. ಖಂಡಿತವಾಗ್ಲೂ. ಮತ್ತು ಸಾಲಗಳು, ಕೈ ಸಾಲ, ಬಡ್ಡಿ ಸಾಲ, ಇಂಟ್ರೆಸ್ಟಿಗೆ ಸಾಲ, ಲೋನ್ ಕಟ್ಟೋಕ್ಕಾಗ್ತಿಲ್ಲ, ಇಂಟ್ರೆಸ್ಟ್ ಕಟ್ಟೋಕ್ಕಾಗ್ತಿಲ್ಲ ಅಂತಿರ್ತೀರಲ್ಲ, ಅದಕ್ಕೋಸ್ಕರ ಈ ದೇವಸ್ಥಾನ ತುಂಬ ಪವರ್ಫುಲ್ಲು. ಈ ದೇವಸ್ಥಾನಕ್ಕೆ ಯಾವ ದಿನ ಹೋಗಿ ಬರಬೇಕು ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಈಗ ಇನ್ನೊಬ್ಬರಿಗೆ ಈಗಿನ ಕಾಲದಲ್ಲಿ ದುಡ್ಡು ಕೊಡೋಕ್ಕೆ ಹೋಗಬಾರ್ದು, ಸಾಲಗಳು ಅಂತ ಕೊಡೋಕ್ಕೆ ಹೋಗಬಾರ್ದು. ಕೊಟ್ಟರೆ 100ಕ್ಕೆ 50% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ವಾಪಸ್ ಕೊಡಲ್ಲ. ಇನ್ನು ರಿಮೈನಿಂಗ್ 50%ಅಲ್ಲಿ ಒಂದು ಸ್ವಲ್ಪ ಜನ ಸ್ವಲ್ಪ ಕೊಟ್ಟು ಸುಮ್ಮನಾಗ್ತಾರೆ, ಇನ್ನು ಸ್ವಲ್ಪ ಜನ ಅರ್ಧ ಕೊಡ್ತಾರೆ, ಇನ್ನು ಸ್ವಲ್ಪ ಜನ ಮುಕ್ಕಾಲು ಕೊಡ್ತಾರೆ, ಇನ್ನು ಸ್ವಲ್ಪ ಜನ ಕೊಟ್ಟಿರೋದು ಫುಲ್ ವಾಪಸ್ ಕೊಡ್ತಾರೆ. ಬಟ್ ನಿಮ್ಮ ಕರ್ಮ, ನಿಮ್ಮ ಒಳ್ಳೆ ಕರ್ಮ, ಕೆಟ್ಟ ಕರ್ಮ ಏನೇನು ಮಾಡಿರ್ತೀರ ಅದರ ಅನುಸಾರವಾಗಿ ಆಗ್ತಾ ಹೋಗುತ್ತೆ. ಇನ್ನೊಂದು, ಈ ಸಾಲುಗಳು ವಿಪರೀತ ಮೈ ತುಂಬ ಸಾಲುಗಳು ಮಾಡಿಕೊಂಡು ವಿಲ 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 ಒದ್ದಾಡ್ತಿರ್ತೀರ. ಅದಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದಕ್ಕೆ ಪ್ರಯತ್ನ ಪಟ್ಕೊಳ್ಳಿ. ಸುಮ್ಮನೆ ಮೈ ತುಂಬ ಸಾಲಗಳು ಮಾಡ್ಕೊಂಡು ಆಸೆ ದುರಾಸೆ ಇನ್ನೊಂದು ಮತ್ತೊಂದು ಮಾಡಿಕೊಂಡು ಸುಮ್ಮನೆ ಜೀವನಗಳು ಹಾಳು ಮಾಡ್ಕೊಂಡು ಹೋಗೋಕ್ಕೆ ಹೋಗ್ಬಿಡಿ. ಇದು ಒಂದು ಜನ್ಮ ಬಂದಿದ್ದೀವಿ ಭೂಮಿಗೆ, ಇರೋ ಅಷ್ಟಿನ ಸುಖವಾಗಿದ್ದು ಒಂದಿನ ಸತ್ತೋಗೋಣ. ಯಾಕೆ ತಲೆ ಕೆಡಿಸ್ಕೊಂತೀರಾ? ದುಡಿಯಂತೆ ದುಡಿಲೇಬೇಕು, ವ್ಯಾಪಾರ ಮಾಡೋ ಅಂತೆ ಮಾಡಲೇಬೇಕು, ಕೃಷಿ ವ್ಯವಸಾಯ ಮಾಡೋ ಅಂಥದ್ದು ಮಾಡಲೇಬೇಕು. ಆ ಜಾತಕಗಳಲ್ಲಿ ಅವೆಲ್ಲ ಇರ್ತವೆ, ಅವು ಏನೂ ಮಾಡೋಕ್ಕಲ್ಲ. ಗ್ರಹಗತಿಗಳು ದಶಾಭುಕ್ತಿಗಳಲ್ಲಿ ಬಂದಾಗ ಒಂದು ಸ್ವಯಂಕೃತ ಅಪರಾಧ, ಇನ್ನೊಂದು ಹೇಳಿಕೆ ಮಾತು ಕೇಳಿ, ಇನ್ನೊಂದು ಶಾರ್ಟ್ಕಟ್ ರೂಟಲ್ಲಿ ಶ್ರೀಮಂತರಾಗ್ಬಿಡೋಣ ಅಂತ ಲೆಕ್ಕಾಚಾರ, ಇನ್ನೊಂದು ವ್ಯಸನಗಳಿಗೆ ದುಶ್ಚಟಗಳಿಗೆ ಬಿದ್ದು, ಇಲ್ಲ ಆಸೆ ದುರಾಸೆ ಸ್ವಯಂಕೃತ ಅಪರಾಧಗಳು ಮಾಡಿ ಮನುಷ್ಯನಿಗೆ ಆಗ್ತವೆ. ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಹಿಂದಿನ ಜನ್ಮದ ಕರ್ಮನೋ ಈ ಜನ್ಮದಲ್ಲಿ ಕರ್ಮನೋ ಹೆಂಗೆ ಆಗಿರುತ್ತೆ. ಒಟ್ಟಾರೆ ಈಗ ನೀವು ಕೊಟ್ಬಿಟ್ಟಿರ್ತೀರ ದುಡ್ಡು, ಕೊಟ್ಟಿರೋ ಹಣ ಸಾಲ ನಮಗೆ ವಾಪಸ್ ಒಂದೇ ದಿನಕ್ಕೆ ತಕ್ಷಣ ಬರಬೇಕು ಅಂತ ಇರ್ತೀರ. ಮತ್ತು ಸಾಲುಗಳು ವಿಪರೀತ ಇರ್ತವೆ. ನಮಗೆ ಸಾಲುಗಳೆಲ್ಲ ತೀರಿಸಿ ನಾವು ಋಣಮುಕ್ತರಾಗಬೇಕಪ್ಪ ಅಂತಂದರೆ ಎಸ್ಪೆಷಲಿ ಈ ದೇವಸ್ಥಾನಕ್ಕೆ ಯಾವ ದಿನ ಹೋಗಬೇಕು? ಮೊದಲು ಹುಣ್ಣಿಮೆ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ, ಅಥವಾ ಅಮಾವಾಸ್ಯೆ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ, ಮಂತ್ರಾಲಯದ ರಾಯರಿಗೆ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಹೋಗಿ ದರ್ಶನ ಮಾಡಿ, ಅಲ್ಲಿ ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರ ಶತನಾಮಾವಳಿಗಳು ಪಠಣೆ ಮಾಡಿ, ಅಥವಾ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರ ಅಥವಾ ಅಕ್ಷರ ಮಾಲಿಕಾ ಸ್ತೋತ್ರ ಪಠಣೆ ಮಾಡಿ, ನೀವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ ಅಲ್ಲಿ ಸಂಕಲ್ಪಗಳು ಮಾಡ್ಕೊಳ್ಳಿ. ಕೆಂಪು ಕಲ್ಸಕ್ರೆಯಿಂದ ತುಲಾಭಾರ ಮಾಡಿಸ್ತೀನಿ ಅಂತ, ಕೆಂಪು ಕಲ್ಸಕ್ರೆಯಿಂದ ತುಲಾಭಾರ ಮಾಡಿಸ್ತೀನಿ ರಾಯರೇ ಅಂತ ಮಂತ್ರದ ಮುಖಾಂತರ ಪ್ರಾರ್ಥನೆ ಮಾಡ್ಕೊಳ್ಳಿ.
ಖಂಡಿತವಾಗ್ಲೂ ಕೊಟ್ಟಿರುವ ಹಣ ಸಾಲ 1000 ಲಕ್ಷ ಕೋಟಿ ಇರಲಿ ಖಂಡಿತವಾಗ್ಲೂ ವಾಪಸ್ ಬಂದೇ ಬರುತ್ತೆ. ಮತ್ತು ಸಾಲುಗಳಿರ್ತಾವಲ್ಲ, ವಿಪರೀತ ಸಾಲಗಳು ಮಾಡ್ಕೊಂಡಿರ್ತೀರಲ್ಲ, ಸಾಲ ತೀರಿಸೋದಕ್ಕೆ ರಾಯರು, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ದಾರಿ ಮಾಡಿಕೊಟ್ಟೇ ಕೊಡ್ತಾರೆ. ಹುಣ್ಣಿಮೆ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಹೋಗಿ, ಅಥವಾ ಅಮಾವಾಸ್ಯೆ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಹೋಗಿ. ಯಾವ ದಿನ ಬರುತ್ತೆ ನಿಮ್ಮ ಮನೆ ಕ್ಯಾಲೆಂಡರ್ಗಳಿರ್ತವೆ, ನೋಡ್ಕೊಳ್ಳಿ. ಅಮಾವಾಸ್ಯೆ ಇದೆಯಾ, ಗುರುವಾರ ಗೊತ್ತಾಗುತ್ತೆ, ಅಲ್ಲಿ ನಕ್ಷತ್ರ ಇರ್ತತೆ, ಪುಷ್ಯ ನಕ್ಷತ್ರ. ಅಂಥ ಟೈಮುಗಳಲ್ಲಿ ಹುಣ್ಣಿಮೆ ಇರ್ತತೆ, ಗುರುವಾರ ಬಂದಿರುತ್ತೆ, ಪುಷ್ಯ ನಕ್ಷತ್ರ ಇದೆಯಾ ನೋಡ್ಕೊಳ್ಳಿ. ಇಂಥ ಟೈಮುಗಳಲ್ಲಿ ಹೋಗಿ ರಾಯರನ್ನ ಬೇಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಮಸ್ಕಾರ.